ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಬಳೆಗಾರ್. ಇಂದು ಬೆಸ್ಕಾಂ ಗ್ರಾಮಾಂತರ ಅಧೀಕ್ಷಕ ಇಂಜಿನಿಯರ್ ಕೃಷ್ಣ ಪ್ರಸಾದ್ ಲೋಕಾಯುಕ್ತ ದಾಳಿಗೆ ಬಲಿಯಾಗಿದ್ದಾರೆ. ಶರಣಪ್ಪ ಅನ್ನೋರು ಗುತ್ತಿಗೆದಾರರು ಶರಣಪ್ಪ ಕಂಪ್ಲೇಂಟಿನ ಮೇರೆಗೆ ಶರಣಪ್ಪನವರ ಕಂಪ್ಲೇಂಟ್ನ ತೆಗೆದುಕೊಂಡಂಥ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳಿಗ್ಗೆ 11:15 ಅಧೀಕ್ಷಕ ಇಂಜಿನಿಯರ್ ಕಚೇರಿ ಕೆಂಗೇರಿಲಿ ನೇರವಾಗಿ ಹೋಗಿ 1.5 ಲಕ್ಷ ರೂಪಾಯಿ, ಎಷ್ಟು 1.5 ಲಕ್ಷ ರೂಪಾಯಿನ ಲಂಚದ ರೂಪದಲ್ಲಿ SC ಸಾಹೇಬರು ಕೃಷ್ಣ ಪ್ರಸಾದ್ ಅವರು ಪಡೆಯುವಾಗ ಅವರದೇ ಕಚೇರಿ ಅವರದೇ ಚೇಂಬರಲ್ಲಿ 1.5 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಾಗ ನೇರವಾಗಿ ದಾಳಿ ಮಾಡಿ ಹಣ ಮತ್ತು ಆಸಾಮಿ ಸಮೇತವಾಗಿ ಲೋಕಾಯುಕ್ತರು ಹಿಡಿದಿದ್ದಾರೆ. ಇದು ಯಾವ ವಿಷಯಕ್ಕೆ ಅಂತೀರಾ ದಾಳಿ ನಡೆದಿರೋದು? ವಿದ್ಯಾನಗರ ಸಬ್ ಡಿವಿಷನ್ನ ಚಿಕ್ಕಜಾಲದಲ್ಲಿ ಒಂದು ಬಹುಮಹಡಿ ಕಟ್ಟಡ, ಅಂದರೆ ಅಪಾರ್ಟ್ಮೆಂಟ್, ಅದಕ್ಕೆ 419 ಕಿಲೋವಾಟ್ನ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ಶರಣಪ್ಪ ಅವ್ರ ಕಡೆಯಿಂದ. ಅದಕ್ಕೆ ಸಬ್ ಡಿವಿಷನ್ ಸೆಕ್ಷನ್ ಆಫೀಸ್ SC ಆಫೀಸ್ ಬಂದು ಇಂಟಿಮೇಷನ್ ಆಗುತ್ತೆ. ಆ ಇಂಟಿಮೇಷನ್ಗೆ ಕಳೆದ ತಿಂಗಳು 20ನೇ ತಾರೀಕಿಗೆ ಈ ಕಡತ ಕೆಂಗೇರಿ SC ಆಫೀಸ್ ಬಂದಿರುತ್ತೆ. ಒಂದು ತಿಂಗಳಾದರೂ SC ಕೃಷ್ಣ ಪ್ರಸಾದ್ ಅವರು ಯಾವುದೇ ರೀತಿಯಾದ ರುಜುವಾತಾಗಲಿ ಇಂಟಿಮೇಷನ್ ಕೊಡೋದಕ್ಕಾಗಲಿ ಶಿಫಾರಸ್ ಮಾಡಿರಲ್ಲ. ಕಾರಣ ಗುತ್ತಿಗೆದಾರ ಅಥವಾ ಗ್ರಾಹಕ ಯಾರೊಬ್ಬರು ಆ ಫೈಲ್ ವಿಚಾರಕ್ಕೆ ಬಂದಿರಲ್ಲ. ಯಾಕಂದರೆ ಸಹಜವಾಗಿ ಟಪಾಲು ಬಂದಿರುತ್ತೆ, ಫೈಲು ಟಪಾಲಲ್ಲಿ ಬಂದಿರೋದ್ರಿಂದ ಅದನ್ನು ಹಂಗೆ ಹೋಲ್ಡ್ ಮಾಡಿಟ್ಟಿರ್ತಾರೆ. ಶರಣಪ್ಪ ಅವರು ಕಳೆದ ವಾರದಲ್ಲಿ ಮಾತಾಡ್ತಾರೆ, ಸರ್ ಈ ಥರ ನಮ್ಮದು ಒಂದು ಫೈಲ್ ಇತ್ತು, ಆ ಫೈಲ್ನ ಏನು ಮಾಡಿದ್ರಿ ಸರ್ ಅಂತ ಕೇಳಿದಾಗ, ಒಂದು ಕೆಲಸ ಮಾಡಪ್ಪ ಶರಣಪ್ಪ, 2 ಲಕ್ಷ ರೂಪಾಯಿ ದುಡ್ಡು ಕೊಡು, ತುಂಬ ಜಾಸ್ತಿ ಇದೆ ಲೋಡು, ನನಗೆಲ್ಲ ಕೊಡೋಕ್ಕಾಗಲ್ಲ, 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ಅದಕ್ಕೆ ಸಹಿ ಮಾಡಿ ನಿನಗೆ ಇಂಟಿಮೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಕೃಷ್ಣ ಪ್ರಸಾದ್ ಅವರು. ಸಾಹೇಬರು ಕೃಷ್ಣ ಪ್ರಸಾದ್ ಅವರು ಆದಾಗಿಂದನೂ ಅಷ್ಟೇ, ಅವರೇನು ಇವತ್ತಿಗೆ ಹೊಸಬ್ರೇನಲ್ಲ ಡಿಪಾರ್ಟ್ಮೆಂಟ್ಗೆ. ಅವರು ಇವಾಗ ಸರಿಸುಮಾರು 58.5 ವರ್ಷ, ಇನ್ನೊಂದು 1.5 ವರ್ಷದಲ್ಲೆಲ್ಲ ರಿಟೈರ್ಡ್ ಆಗೋಂಥ ವಯಸ್ಸು. 99% ಡಿಪಾರ್ಟ್ಮೆಂಟಿನ ಸರ್ವಿಸ್ ಮುಗಿಸಿದ್ದಾರೆ ಅವರು. ಅವರು ಆಗಿ ಅಪಾಯಿಂಟ್ ಆದಾಗಿಂದ ಇಲ್ಲಿವರೆಗೂ ಇವತ್ತೇನು ಲೋಕಾಯುಕ್ತ ಟ್ರ್ಯಾಪ್ ಆಗೋವರೆಗೂ ಅವರು ದಿನ ದುಡ್ಡಿಲ್ಲದೆ ಮನೆಗೆ ಹೋಗಲ್ಲ. ಲೋಕಾಯುಕ್ತ ಟ್ರ್ಯಾಪ್ ಮಾಡಿದಾಗ, ಲೋಕಾಯುಕ್ತ ದಾಳಿ ಮಾಡಿದಾಗ ಅವರ ಚೇಂಬರಲ್ಲಿ ಸಿಕ್ಕಿದ್ದು 54,000 ರೂಪಾಯಿ, 54,000 ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅವ್ರ ಟೇಬಲಲ್ಲಿ. ಎಷ್ಟು ಗಂಟೆಗೆ ಟ್ರ್ಯಾಪ್ ಆಗಿರೋದು? 11:30 ಬೆಳಗಿನ ಜಾವ 11:30ಗೆ ಟ್ರ್ಯಾಪ್ ಆಗಿದೆ. ಇವರು ಸುಮಾರು ಒಂದು 10:30 10:45 ಆಫೀಸ್ ಬಂದಿರ್ತಾರೆ. ಅಲ್ಲಿಂದ ಅಲ್ಲಿಗೆ ಡ್ಯೂರೇಷನ್ ಮಹಾ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಸಾಹೇಬ್ರ ಟೇಬಲಲ್ಲಿ ಎಷ್ಟಿದೆ? 54,000 ಇದೆ. ಇವರು ಟೈಮ್ ಚೆನ್ನಾಗಿದ್ದಿದ್ರೆ 12 ಗಂಟೆ ಒಳಗಡೆ 2 ಲಕ್ಷ ರೂಪಾಯಿ, 2,04,000 ರೂಪಾಯಿ ದುಡ್ಡು ಮನೆ ಸೇರ್ತಿತ್ತು ಇವತ್ತು. ಆದರೆ ಗ್ರಾಚಾರಾಗಿ ಇಟ್ಟಿತ್ತು ಇವತ್ತು. ಶರಣಪ್ಪ ಅನ್ನೋ ಒಬ್ಬ ಗುತ್ತಿಗೆದಾರ ಇವ್ರಿಗೆ ಸರಿಯಾಗಿ ಬಲೆ ಎಣೆದು ಆ ಬಲೆ ಕೆಡಕೊಂಡಿದ್ದಾರೆ. ಯಾಕ್ರಿ ಸ್ವಾಮಿ 1.5 ಲಕ್ಷ? ಕರೆಂಟ್ ನೀವು ತಯಾರು ಮಾಡ್ತಾ ಇದ್ದೀರಿ. ಪ್ರಜೆಗಳ ಹಕ್ಕು ಕಂಡ್ರೆ ಇದು. ಸರ್ಕಾರಕ್ಕೆ ಕಟ್ಟಬೇಕಾದಂಥ ಪ್ರತಿಯೊಂದು ಶುಲ್ಕ, ಪ್ರತಿಯೊಂದು ತೆರಿಗೆ ಎಲ್ಲದನ್ನು ಕಟ್ಟಿ ತಾನು ಮಾಡಬೇಕಾಗಿರೋ ಪ್ರೊಸೀಜರ್ಗಳನ್ನೆಲ್ಲ ಮಾಡಿ ನಿಮ್ಮಂತ್ರ ಕರೆಂಟ್ ಬೇಡಿಕೆ ಇಟ್ಟರೆ ನೀವು ಕೇಳ್ತೀರಾ 1.5 ಲಕ್ಷ ಕೊಡು, 2 ಲಕ್ಷ ಕೊಡು. ಸ್ವಾಮಿ ಕೃಷ್ಣ ಪ್ರಸಾದ್ ಅವರೇ, ಸರಿಸುಮಾರು ನೀವೊಂದು 25ರಿಂದ 30 ವರ್ಷ ಸರ್ವಿಸ್ ಮಾಡಿಲ್ವಾ ಸ್ವಾಮಿ? ಒಬ್ಬ SC
ಮಧ್ಯಾಹ್ನದೊಳಗಡೆ 2 ಲಕ್ಷ ರೂಪಾಯಿ ದುಡ್ಡು ಮಾಡ್ತಾನೆ ಅಂದರೆ ಮಧ್ಯಾಹ್ನದೊಳಗಡೆ 2 ಲಕ್ಷ ರೂಪಾಯಿ ದುಡ್ಡು, ಅಪ್ಪ ಎಷ್ಟಾಗ್ಬೋದು ಯೋಚನೆ ಮಾಡಿ. ಮಧ್ಯಾಹ್ನದೊಳಗಡೆ 2 ಲಕ್ಷ ದುಡ್ಡು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ವ್ಯವಸ್ಥೆ, ಯಾವ ಮಟ್ಟಕ್ಕೆ ಬಂದ್ಬಿಡ್ತು. ಈ ಕಳೆದ ತಿಂಗಳೇ ನಿಮ್ಮ ಪಕ್ಕದಲ್ಲಿರೋ ಕಚೇರಿ K1 ಒಬ್ಬ ಲೈನ್ ಮ್ಯಾನ್, ಒಬ್ಬ JE ಇದೇ ಲೋಕಾಯುಕ್ತ ದಾಳಿಗೆ ಬಲಿಯಾಗ್ತಾರೆ. 1.5 ಲಕ್ಷ ರೂಪಾಯಿ ತಗೊಳ್ಳೋವಾಗಲೇ ಇನ್ನೂ ಆ ಕೇಸ್ ಮಾಸಿಲ್ಲ. ನಿಮ್ಮ ಪಕ್ಕದ ಸೌತ್ ಸರ್ಕಲಲ್ಲಿ SC ಶಾಂತಮಲ್ಲಪ್ಪ ಅವರು ಅರೆಸ್ಟ್ ಆಗಿ ಇನ್ನೂ 1.5 ತಿಂಗಳು ಕಳೀಲಿಲ್ಲ. ಇವಾಗ ನೀವು ಇನ್ನೆಷ್ಟಾಗಬೇಕು? ಯಾವತ್ತೂ ಬುದ್ಧಿ ಕಲಿದ್ದೀರಾ? ಅದೇನೋ ನಾಯಿ ಡಬ್ಬೆ ಕಡ್ದಾಗ ಮಾತ್ರ ನೆಟ್ಗಿರುತ್ತಂತೆ ಬಾಲ, ಅದಾದಮೇಲೆ ಮತ್ತೆ ಅದು ಸೀದಾ. ಲೋಕಾಯುಕ್ತರು 1-2 ದಿನ ದಾಳಿ ಮಾಡಿದಾಗ, ಯಾವುದೋ ಒಂದು ಕಚೇರಿ ಮೇಲೆ ದಾಳಿ ಮಾಡಿದಾಗ ನೀವೆಲ್ಲ ಸೈಲೆಂಟ್ ಆಗ್ಬಿಡ್ತೀರ, ತುಂಬ ಒಳ್ಳೆಯವ್ರ ಥರ ನಡೆಸ್ತೀರ. ಅದಾದಮೇಲೆ ಮತ್ತೆ ಅದೇ ವರ್ಷೆ ಮತ್ತು ಅದೇ ಲಂಚದ ಕೈ ಒಡ್ಡೋದು. ಎಷ್ಟು ಬೇಕ್ರಿ ಲಂಚ? ಸರಿ, ಸುಮಾರು 2-3 ಲಕ್ಷ ರೂಪಾಯಿ ಸಂಬಳ, ಒಂದು ದಿನಕ್ಕೆ 2 ಲಕ್ಷ ರೂಪಾಯಿ ಗಿಂಬಳ, 1.5 ಕೋಟಿ ರೂಪಾಯಿ ದುಡ್ಡಾಗೋಯ್ತಲ್ಲ ಸ್ವಾಮಿ ತಿಂಗಳಿಗೆ. ಹಿಂಗೆ ಆಗೋಗ್ಬಿಟ್ರೆ ವ್ಯವಸ್ಥೆ ಹಾಳಾಗದೆ ಇನ್ನೇನಾಗುತ್ತೆ? ಇವ್ರ ಕಚೇರಿಗೆ ಯಾವುದೇ ಒಂದು ಕಡಿತ ಬಂದರೂ ತಿಂಗಳನ್ಗಟ್ಟಲೆ ಕೊಳೆಯುತ್ತೆ. ಕೇಳಿಲ್ಲ ಅಂದರೆ ಅದನ್ನ ವಿಚಾರಿಸೋದಿಲ್ಲ. ಯಾಕೆ ಸ್ವಾಮಿ? ಬೆಂಗಳೂರು ಗ್ರಾಮಾಂತರ ಅಧೀಕ್ಷಕ ಇಂಜಿನಿಯರ್ ಆಗಿದ್ದಂಥ ಕೃಷ್ಣ ಪ್ರಸಾದ್ ಅವರು ಬಂದಾಗಿಂದ ಇದೇ ತೊಂದರೆ. ನನ್ನ ಸರ್ವೀಸಲ್ಲಿ ತುಂಬ ಜನನ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಟ್ಟಿದ್ದೀನಿ, ನನಗೆ ಆ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಬೇಕು, ಇಂಥವ್ರು ಬೇಕು ಸಮಾಜಕ್ಕೆ. ಯಾಕಂದರೆ ಎಲ್ಲಿ ಕೆಟ್ಟಿರುತ್ತೋ ಅಲ್ಲಿ ಒಳ್ಳೇದಾಗೇ ಆಗುತ್ತೆ. ಇವತ್ತೇನು ನಡೆದಿದೆ ಲೋಕಾಯುಕ್ತ ದಾಳಿಲಿ, ಅದರ ಮುಂಚೂಣಿಯಲ್ಲಿ ನಿಂತಂಥ DYSP ಆಂಟೋನಿ ಜಾನ್ ಅವರು, ಅವ್ರ ತಂಡ ನೇರವಾಗಿ ಬೆಳಿಗ್ಗೆ 11:30 SC ಕೃಷ್ಣಪ್ರಸಾದ್ ಚೇಂಬರಲ್ಲಿ ಮೊದಲೇ ಕೃಷ್ಣಪ್ರಸಾದ್ ಅವರ ಟೇಬಲಲ್ಲಿದ್ದಂಥ 54,000 ರೂಪಾಯಿ, ಒಟ್ಟು ಮೊತ್ತ 2,04,000 ರೂಪಾಯಿ ಸಮೇತವಾಗಿ ಇಂದು ಕೃಷ್ಣಪ್ರಸಾದ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ. ಇಲ್ಲಿವರೆಗೂ ನೀವು ನೋಡಿದ್ದು ಅಶ್ವವೇಗ. ನಮಸ್ಕಾರ.